ಕೇರಳದ ವಯನಾಡ್ನಲ್ಲಿ ಉಂಟಾದ ಜಲಪ್ರಳಯದಲ್ಲಿ ಮೃತಪಟ್ಟವರ ಮೃತದೇಹಗಳ ಹುಡುಕಾಟ ತೀವ್ರವಾಗ್ತಾ ಇದೆ. ಪ್ರವಾಹದ ಹಾದಿಯ ಉದ್ದಕ್ಕೂ ಕೂಡ ಶವಗಳ ಹುಡುಕಾಟವೇ ಈಗ ಮುಂದುವರೆದಿದೆ. ಚುರಲ್ಮಲೈ ನದಿಯ ಪ್ರವಾಹದುದ್ದಕ್ಕೂ ಕೂಡ ಹುಡುಕಾಡ್ತಾ ಇದ್ದಾರೆ. ಎಲ್ಲಿ ಮೃತದೇಹ ಸಿಗಬಹುದು, ಎಲ್ಲಿ ನಮ್ಮವರ ಬಾಡಿ ಒದಗಿ ಹೋಗಿರಬಹುದು ಅಂತ. ಎಲ್ಲಿ ನೋಡಿದ್ರೂ ಕೂಡ ಜನ ಶವಕ್ಕಾಗಿ ಹುಡುಕಾಡ್ತಿರುವಂತಹ ದೃಶ್ಯವೇ ಅಲ್ಲಿ ಸೆರೆ ಸಿಗ್ತಾ ಇದೆ. ಇದು ಕೇರಳದ ವಯನಾಡ್ನಲ್ಲಿ ಆದಂತಹ ಜಲಪ್ರಳಯದ ನಂತರದಲ್ಲಿ ಬಹಳಷ್ಟು ಜನ ಮೃತಪಟ್ಟ ನಂತರದಲ್ಲಿ ಎಲ್ಲೆಲ್ಲೋ ಮೃತದೇಹಗಳು ಲಭ್ಯವಾಗಿತ್ತು. ಎಷ್ಟೆಷ್ಟೋ ಕಿಲೋಮೀಟರ್ಗಳ ದೂರಕ್ಕೆ ಹೋಗಿ ಹುಡುಕಾಟ ನಡೆಸಿ ಮೃತದೇಹವನ್ನು ತಂದಿದ್ರು. ನದಿಗಳಲ್ಲೂ ಕೂಡ JCBಗಳ ಮೂಲಕವಾಗಿ ಶವವನ್ನು ಹುಡುಕುವ ಕೆಲಸ ಆಗಿತ್ತು. ಈಗ ತಮ್ಮವರ ಮೃತದೇಹ ಇಲ್ಲಿರಬಹುದಾ ಅಲ್ಲಿರಬಹುದಾ ಅಂತ ಅವರು ನೆಲೆಸಿದಂತಹ ಮನೆಯ ಸುತ್ತಮುತ್ತ ಎಲ್ಲೆಡೆ ಆ ಪೊದೆಗಳಿರಬಹುದು, ಮರದ ದಿಮ್ಮಿ ಇರಬಹುದು, ಎಲ್ಲ ಕಡೆಯಲ್ಲೂ ಕೂಡ ಹುಡುಕಾಡ್ತಾ ಇದ್ದಾರೆ. ಅಂತಹದ್ದೇ ದೃಶ್ಯ ಈಗ ಎಲ್ಲಿ ನೋಡಿದ್ರೂ ಕೂಡ ಕಾಣಸಿಗ್ತಾ ಇದೆ. ಯಾಕಂದರೆ ಸೇನೆ, NDRF, SDRF ಟೀಮ್ ಎಲ್ಲರೂ ಕೂಡ ಬೀಡು ಬಿಟ್ಟಿದ್ದು ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನೀರಿನ ಫೋರ್ಸ್, ಆ ಕೆಸರು ಮಿಶ್ರಿತ ನೀರು ಹೋದಂತಹ ಹಾದಿ ಏನಿದೆ ಆ ಹಾದಿಯುದ್ದಕ್ಕೂ ಕೂಡ ಹುಡುಕಾಡ್ತಿದ್ದಾರೆ. ಎಷ್ಟು ಅಡಿಗಳ ಆಳಕ್ಕೆ ಹೋಗಿ ಕೆಸರಿನಲ್ಲಿ ಊತ್ ಹೋಗಿರಬಹುದು ಶವಗಳು ಅಂತ ಅಗಿಯುವಂತಹ ಕೆಲಸವೂ ಕೂಡ ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಹೆಲಿಕಾಪ್ಟರ್ನ ಮೂಲಕವಾಗಿ ಸೇನಾ ಸಿಬ್ಬಂದಿಗಳು ಅಲ್ಲಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸಿಗಬಹುದಾದಂತಹ ಅಳಿದುಳಿದ ಬಾಡಿಯ ಕೈ ಇರಬಹುದು, ಕಾಲಿರಬಹುದು, ವಸ್ತುಗಳು ಅವೆಲ್ಲವನ್ನು ಕೂಡ ಎಕ್ಕಿ ತರುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಒಟ್ಟಿನಲ್ಲಿ ಈ ಜಲಪ್ರಳಯ ಯಾವೆಲ್ಲ ಅನಾಹುತಗಳನ್ನು ಸೃಷ್ಟಿ ಮಾಡಿದೆ, ಅದರಿಂದಾಗಿ ಎಷ್ಟು ಕೊರಗಬೇಕಾಗಿದೆ ಜನ ಅನ್ನೋದು ಈ ದೃಶ್ಯಗಳಲ್ಲೇ ಕಾಣಿಸಿಗ್ತಾ ಇದೆ. ಇವತ್ತು ಚೂರಲ್ಮಲೈ ನದಿಯ ಹಾದಿಯ ಉದ್ದಕ್ಕೂ ಕೂಡ ನಡೀತಾ ಇರುವಂಥದ್ದು ಬರೀ ಶವಗಳ ಹುಡುಕಾಟ. NDRF ತಂಡದವರು ಮತ್ತು ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳವರು ಜೊತೆಗೆ ಭಾರತೀಯ ಸೇನೆದವರು ಹೀಗೆ ಎಲ್ಲರೂ ಸೇರಿಕೊಂಡು ಈಗ ಇಡೀ ನದಿಯ ಪಾತ್ರದ ಉದ್ದಕ್ಕೂ ಕೂಡ ಶವಗಳ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಮುಂಡಕೈನಿಂದ ಕೆಳಗಡೆ ಬಂದಂತಹ ನದಿ ಪ್ರವಾಹವನ್ನು ಸೃಷ್ಟಿ ಮಾಡಿಕೊಂಡು ಬಂದಂತಹ ಹಾದಿ. ಆ ಹಾದಿಯ ಉದ್ದಕ್ಕೂ ಕೂಡ ಅನೇಕ ನೂರಾರು ಜನ, ಒಟ್ಟು 3000 ಜನರು ಇವತ್ತು ಈ ರೀತಿಯಾದಂತಹ ಒಂದು ಶವಗಳ ಹುಡುಕಾಟದ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಯಾಕಂದರೆ ಬಹುತೇಕ ಈ ಒಂದು ಮುಂಡಕೈ ಬೆಟ್ಟದಿಂದ ಇರುವಂತಹ ಕೆಳಗಡಿನ ಭಾಗ ತನಕ ಎಲ್ಲ ಗ್ರಾಮಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಬಹುತೇಕರು ಈ ಒಂದು ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಯಂ ಸೇವಕರು ಎಲ್ಲರೂ ಕೂಡ ಬಂದು ಹೀಗೆ ಬಾಡಿಗಳನ್ನು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ಟೀಮ್ಗಳು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ. ಮಗದೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೇನೆ. ಇಡೀ ನದಿಯ ಭಾಗದ ಉದ್ದಕ್ಕೂ ಕೂಡ ಈ ರೀತಿಯಾಗಿ NDRF ತಂಡದವರು ಮತ್ತು ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳವರು ಮತ್ತು ಸೈನ್ಯದವರು ಎಲ್ಲರೂ ಸೇರಿಕೊಂಡು ಎಲ್ಲಿಂದ ಎಲ್ಲಿಗೆ ಈ ನದಿಯ ಪಾತ್ರದ ಭಾಗವನ್ನು ಗಮನಿಸ್ತಾ ಇದ್ದರೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಇಂಚಿಂಚು ಬಿಡದಂಥ ರೀತಿಯಲ್ಲಿ ಶವಗಳ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಇವತ್ತು ಸ್ವಲ್ಪ ಮಳೆ ಸಂಪೂರ್ಣವಾಗಿ ಕಡಿಮೆಯಾಗಿದೆ. ಹಾಗಾಗಿಯೇ ಇದನ್ನು ಒಂದು ಅಡ್ವಾಂಟೇಜ್ ಮಾಡಿಕೊಂಡು JCBಗಳನ್ನು ಮೂಲಕವಾಗಿ ಮತ್ತು ಸ್ವಯಂ ಸೇವಕರು 3000ಕ್ಕೂ ಅತಿ ಹೆಚ್ಚಿನ ಸ್ವಯಂ ಸೇವಕರು ಜೊತೆಗೆ JCBಗಳು ಎಲ್ಲದೂ ಕೂಡ ಇವತ್ತು ಕಾರ್ಯಾಚರಣೆಗೆ ಇಳಿದಿದ್ದಾವೆ. ಇವತ್ತು ಶವಗಳನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಹುಡುಕಬೇಕು. ಎಲ್ಲ ಶವಗಳ ಹುಡುಕಾಟವೂ ಕೂಡ ಬಹಳ ಮುಖ್ಯ ಅನ್ನುವಂತಹ ದೃಷ್ಟಿಯಿಂದ ನೀವೀಗ ಆ ಕಡೆ ಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲ ಭಾಗದಲ್ಲೂ ಕೂಡ ಪ್ರತಿಯೊಂದು ಭಾಗದಲ್ಲೂ ಕೂಡ ಜನ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ಈ ನದಿಯ ಪಾತ್ರವನ್ನು ಗಮನಿಸ್ತಾ ಇದ್ದರೆ, ನದಿ ಸಾಗಿದಂಥ ಹಾದಿಯನ್ನು ಗಮನಿಸ್ತಾ ಇದ್ದರೆ ಎಲ್ಲ ದಾರಿಯ ಉದ್ದಕ್ಕೂ ಕೂಡ ಇವತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥವರೇ ಇದ್ದಾರೆ. ಸದ್ಯಕ್ಕೆ ಸಮಾಧಾನದ ಅಂಶ ಏನು ಅಂತಂದರೆ ಮಳೆ ಇಲ್ಲ, ಜೊತೆಗೆ ನದಿಯ ಅಬ್ಬರವೂ ಕೂಡ ಕಡಿಮೆಯಾಗಿದೆ. ಈ ಕಾರಣಕ್ಕೋಸ್ಕರವಾಗಿ ಇವತ್ತಿನ ಕಾರ್ಯಾಚರಣೆ ಬಹಳ ಸುಲಲಿತವಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಶ್ರಮಪಟ್ಟು ಶವಗಳ ಹುಡುಕಾಟವನ್ನು ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಾಗದಲ್ಲೂ ಕೂಡ ಈಗ ಶವಗಳ ಹುಡುಕಾಟವೇ
ನಡೀತಾ ಇದೆ. ಅದೇ ಒಂದು ರೀತಿಯಂತ ನಿಮಗೊಂದು ಸ್ಪಷ್ಟ ಚಿತ್ರಣ ಇರಲಿ ಅಂತ ಇಡೀ ಒಂದು ನದಿಯ ಓಕೆ, ಮೃತದೇಹಗಳು ಸಿಕ್ಕ ನಂತರ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ನೆರವೇರಿಸ್ತಾ ಇರುವಂತಹ ಕೆಲವೊಂದಷ್ಟು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ವಯನಾಡಿನಲ್ಲಿ ಮೃತದೇಹಗಳನ್ನ ಹುಡುಕುವಂತಹ ಕಾರ್ಯಾಚರಣೆ ಒಂದು ಕಡೆಯಲ್ಲಿ ನಿರಂತರವಾಗಿ ಸಾಗ್ತಾ ಇದ್ದರೆ, ಮಗದೊಂದು ಕಡೆಯಲ್ಲಿ ಕೆಲವರು ಅಂದರೆ ತಾಯಿ ಸಿಕ್ಕರೆ ತಂದೆ ಸಿಕ್ಕಿರಲ್ಲ, ತಂದೆ ಸಿಕ್ಕರೆ ಮಕ್ಕಳು ಸಿಕ್ಕಿರಲ್ಲ. ಈ ಥರದ ಪರಿಸ್ಥಿತಿಯ ನಡುವೆಯೂ ಕೂಡ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಕಾರಣ ಹೆಚ್ಚು ಸಮಯವೂ ಕೂಡ ಆ ಬಾಡಿಗಳನ್ನು ಇಟ್ಕೊಳ್ಳಿಕ್ಕಾಗಲ್ಲ, ಅದನ್ನು ಊತಾಕೋದಕ್ಕೂ ಕೂಡ ಆಗೋದಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಸುಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲೇ ಅಂತ್ಯಕ್ರಿಯೆ ಮಾಡಿ ತಮ್ಮವ್ರನ್ನ ಬೀಳ್ಕೊಡ್ತಾ ಇರುವಂತಹ ಸನ್ನಿವೇಶವೂ ಕೂಡ ಕಾಣಿಸ್ತಾ ಇದೆ. ಹೆಲಿಕಾಪ್ಟರ್ನ ಮೂಲಕವಾಗಿ ಸೇನೆ ಕಾರ್ಯಾಚರಣೆಗೆ ಇಳಿದಿದ್ದು ಅಲ್ಲಲ್ಲಿ ಶವಗಳನ್ನು ಹುಡುಕ್ತಾ ಇರುವಂತಹ ರೀತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಲ್ಲು ಬಂಡೆಗಳು, ಮಣ್ಣಿನ ರಾಶಿ ಎಲ್ಲಿ ಹುದುಗಿ ಹೋಗಿರಬಹುದೋ ಗೊತ್ತಿಲ್ಲ. ಒಟ್ಟಾರೆ ಎಲ್ಲೆಡೆ ಕೆದಕಿ ಶವಗಳನ್ನು ಹೆಕ್ಕಿ ತೆಗೆಯುವಂತಹ ಕೆಲಸಗಳು ಆಗ್ತಾ ಇದೆ.